ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಕೂಡ ಆತನ ಸಾಲಿನಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ನಾವು ಆತ್ಮಿಕ ಕಣ್ಣುಗಳು ತೆರೆಯಲ್ಪಡುವುದರ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಒಬ್ಬ ವಿಶ್ವಾಸಿಗೆ, ಒಬ್ಬ ಅಪೊಸ್ತಲನಿಗೆ, ಪ್ರವಾದಿಗೆ, ಸೇವಕನಿಗೆ, ಉಪದೇಶಿಗೆ ಅಥವಾ ಸುವಾರ್ತಿಕನಿಗೆ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡದೆ ಹೋಗಿದರೆ, ತೆರೆಯಲ್ಪಡದೆ ಇರುವುದಾದರೆ ಅವನು ಕ್ರಿಸ್ತನಲ್ಲಿ ಇರುವುದು ಬಹಳ ಕಷ್ಟಕರ. ಹಲ್ಲೆಲೂಯಾ. ಯಾಕೆಂತಂದ್ರೆ ಸತ್ಯವೇದವನ್ನು ಓದುವವನಾಗಿದ್ರು ಕೂಡ, ಯಾಕಂದ್ರೆ ಲೋಕದಲ್ಲಿ ಸತ್ಯವೇದವನ್ನು ಅನೇಕ ಜನರು ಓದ್ತಾರೆ. ಒಂದು ಎನ್ಕರೇಜ್ಮೆಂಟ್ಗೋಸ್ಕರವಾಗಿ ಮತ್ತು ಜ್ಞಾನ ಇದೆ ಅಂದುಕೋಸ್ಕರ, ಒಳ್ಳೆ ವಿಚಾರ ಅಂದುಕೊಳ್ಳೋದಕ್ಕೋಸ್ಕರವಾಗಿ, ಅಥವಾ ಆ ಸತ್ಯವೇದದಲ್ಲಿ ಅನೇಕ ಚರಿತ್ರೆಗಳ ವಿಚಾರವಾಗಿ ಬರೆದಿದೆ ಎನ್ನುವುದಕ್ಕೋಸ್ಕರವಾಗಿ, ಅಥವಾ ಇನ್ವೆನ್ಷನ್ ಗಳನ್ನ ಮಾಡಬಹುದು ಎನ್ನುವ ವಿಚಾರಕ್ಕೋಸ್ಕರವಾಗಿ ನಾವು ಸೈಂಟಿಸ್ಟ್ಗಳನ್ನು ನೋಡುವಾಗ ಯಹೂದಿಗಳೇ ಹೆಚ್ಚಿನ ರೀತಿ ಇರದಂತ ಇನ್ವೆನ್ಷನ್ ಗಳನ್ನ ಮಾಡಿದರು. ಆದ್ರೆ ಕೆಲವರಿಗೆ, ಅಂದ್ರೆ ಆದಷ್ಟು ಜನರಿಗೆ ಅಲ್ಲಿ ಕ್ರಿಸ್ತನ ವಿಚಾರ ಗೊತ್ತಿದೆ, ಆದ್ರೆ ಅನೇಕ ಜನರಿಗೆ ಕ್ರಿಸ್ತನ ವಿಚಾರ ಅಲ್ಲಿ ಗೊತ್ತಿಲ್ಲ. ಆದ್ರೂ ಕೂಡ ಸತ್ಯವೇದವನ್ನು ಅವರು ರೆಫರ್ ಮಾಡ್ತಾರೆ. ಆ ಒಂದು ಪುರಾತನ ಕಾಲದಿಂದ ಬರೆದಿದ್ದಂತ ಒಂದು ಏನೋ ಸುರುಳಿಗಳನ್ನ, ಅವ್ರ ಯಶಾರ್ ಗ್ರಂಥವನ್ನ ಆಗಿರಬಹುದು, ಇದನ್ನೆಲ್ಲವನ್ನ ರೆಫರ್ ಮಾಡ್ತಾರೆ. ಆದ್ರೆ ಏನಂತಂದ್ರೆ ಅದರಲ್ಲಿರುವಂತ ಆತ್ಮಿಕ ಅರ್ಥ ಮತ್ತೆ ಆ ವಾಕ್ಯಗಳನ್ನು ತನ್ನ ಜೀವಿತಕ್ಕೆ ಅಳವಡಿಸಿ ದೇವ ಸಾನ್ನಿಧ್ಯವನ್ನ ಅನುಭವ ಮಾಡೋದು, ಅದು ದೇವರನ್ನ ಪರಿಪೂರ್ಣವಾಗಿ ನಂಬಿದವನಿಗೆ ಮಾತ್ರವೇ ಸಾಧ್ಯ. ಹಲ್ಲೆಲೂಯಾ. ಇವತ್ತಿನ ದಿವಸ ಕರ್ತನ ಸನ್ನಿಧಾನ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡುವುದರ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಆತ್ಮಿಕ ಕಣ್ಣುಗಳು ದೇವ ಮಕ್ಕಳಿಗೆ ಮಾತ್ರ ತೆರೆಯಲ್ಪಡುತ್ತಾ, ಅಥವಾ ಲೋಕದ ಜನರಿಗೂ ತೆರೆಯಲ್ಪಡುತ್ತಾ? ಲೋಕದ ಜನರಿಗೆ ತೆರೆಯಲ್ಪಡುತ್ತಾ? ಅವರು ಅನ್ಯ ಜನರು, ಅವರು ವಿಗ್ರಹಾರಾಧನೆ ಮಾಡುವವರು, ಅವರಿಗೇನು ಗೊತ್ತಿಲ್ಲ, ಅವರಿಗೆ ಕೆಲವು ಸರಿ ಗೊತ್ತಿದ್ರು ಕೂಡ ತಿರಸ್ಕಾರ ಇರುತ್ತೆ, ವಿರೋಧತೆ ಇರುತ್ತೆ, ಆದ್ರೂ ಕೂಡ ಅವರಿಗೆ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡುತ್ತಾ? ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕೆಲವರು ತೆರೆಯಲ್ಪಡುತ್ತೆ ಅಂತ ಹೇಳ್ತೀರಾ, ಕೆಲವರು ತೆರೆಯಲ್ಪಡೋದಿಲ್ಲ ಅಂತ ಹೇಳ್ತಿದ್ದೀರಾ. ಇವತ್ತಿನ ದಿವಸ ಅದರ ವಿಚಾರವಾಗಿ ನಾವು ಕಲಿತುಕೊಳ್ಳೋಣ. ನಾವು ಮೊದಲನೇ ತಲೆಬರಹ ವಾಕ್ಯವನ್ನ ತೆಗೆದುಕೊಂಡಿದ್ದೆ ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 11ನೇ ವಚನವನ್ನು ನೋಡುವಾಗ, ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 11ನೇ ವಚನ, ಇದಲ್ಲದೆ ಯೆಹೋವನು ಯೆರೆಮೀಯನೇ ಏನು ನೋಡುತ್ತಿ ಎಂದು ನನ್ನನ್ನು ಕೇಳಿದನು. ಅದಕ್ಕೆ ನಾನು ಚಚ್ಚರ ಮರದ ರೆಂಬೆಯನ್ನು ನೋಡುತ್ತೇನೆ ಅಂದೆನು. ಆಗ ಯೆಹೋವನು ನನಗೆ, ಸರಿಯಾಗಿ ನೋಡಿದಿ, ನನ್ನ ಮಾತನ್ನು ನೆರವೇರಿಸುವುದಕ್ಕೆ ಎಚ್ಚರಗೊಂಡಿದ್ದೇನೆ ಎಂದು ತಿಳಿದುಕೋ ಎಂಬುದಾಗಿ ಹೇಳಿದನು. ಹಲ್ಲೆಲೂಯಾ. ಆತನ ಒಂದು ಆತ್ಮಿಕ ಕಣ್ಣುಗಳ ಒಂದು ಪರೀಕ್ಷೆ ನಡೆದ ನಂತರ ಆತನಿಗೆ ಏನನ್ನು ತೋರಿಸಬೇಕೋ, ಏನನ್ನು ದೇವರು ಆ ರಾಷ್ಟ್ರದಲ್ಲಿ ಮಾಡಬೇಕೋ ಅಥವಾ ದೇಶದಲ್ಲಿ ಮಾಡಬೇಕೋ, ಕರ್ತನದನ್ನು ಮಾಡೋದಕ್ಕೆ ಹೊರಡುವುದನ್ನು ನಾವು ಗಮನಿಸ್ತೇವೆ. ಆದರೆ ನಮಗೆ ಇರುವಂತ ಇವತ್ತಿನ ದಿವಸದ ಪ್ರಶ್ನೆ, ಆತ್ಮಿಕ ಕಣ್ಣು ಖಾಲಿ ಪ್ರವಾದಿಗೆ, ಅಪೊಸ್ತಲನಿಗೆ, ಪ್ರವಾದಿಗೆ ಅಥವಾ ಸುವಾರ್ತಿಕರಿಗೆ, ಉಪದೇಶಿಗೆ, ಸಭಾಪಾಲಕರಿಗೆ ಅಥವಾ ವಿಶ್ವಾಸಿಗಳಿಗೆ ಮಾತ್ರ ತೆರೆಯುತ್ತಾ, ಅಥವಾ ಲೋಕದ ಜನರಿಗೂ ತೆರೆಯುತ್ತಾ ಅನ್ನೋದನ್ನ ಇವತ್ತಿನ ದಿವಸ ಪ್ರಶ್ನೆ ಇದೆ. ಅದನ್ನ ತಿಳಿದುಕೊಳ್ಳೋದಕ್ಕೋಸ್ಕರ ಆದಿಕಾಂಡ 41ನೇ ಅಧ್ಯಾಯ 37ನೇ ವಚನಕ್ಕೆ ಹೋಗೋಣ. ಆದಿಕಾಂಡ 41ನೇ ಅಧ್ಯಾಯ 37ನೇ ವಚನಕ್ಕೆ ಹೋಗೋಣ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇಲ್ಲೇನ್ ನಡೀತಾ ಇದೆ? ಇಲ್ಲಿ ಫರೋನಿಗೆ ಕನಸು ಬಿದ್ದಿದೆ. ಕನಸನ್ನ ಅರ್ಥ ಹೇಳುವವರು ಯಾರೂ ಇಲ್ಲ ಫರೋಹನ ಆಸ್ಥಾನದಲ್ಲಿ. ಆವಾಗ ಆ ಪಾನದಾಯಕನು ಏನ್ ಮಾಡ್ತಾನೆ, ಅವನು ಜೈಲಿಂದ ರಿಲೀಸ್ ಆಗಿ ಆ ಒಂದು ಆಸ್ಥಾನಕ್ಕೆ ಬಂದಿರ್ತಾನೆ. ಯಾವ ನಿಮಿತ್ತವಾಗಿ ರಿಲೀಸ್ ಆಗಿ ಬಂದಿರ್ತಾನೆ ಅಂದ್ರೆ ಆತನಿಗೆ ಮೊದಲೇ ಗೊತ್ತಿರುತ್ತೆ, ನಾನು ರಿಲೀಸ್ ಆಗ್ತೀನಿ, ನಾನು ಫರೋಹನ ಆಸ್ಥಾನದಲ್ಲಿ ನಿಂತಿರ್ತೀನಿ. ಹೆಂಗ್ ಗೊತ್ತಾಯ್ತು ಅವನಿಗೆ ಕನಸು ಬಿದ್ದಿತ್ತು. ಆ ಕನಸನ್ನ ಯಾರು ಹೇಳಿದ್ರು? ಯೋಸೇಫನ ಅಪ್ಪ ತಿಳಿಸಿದ್ದ. ಈ ಕನಸಿನ ಕ್ಲಿಷ್ಟವಾದ ಕನಸಿನ ಅರ್ಥವಾಗದೇ ಇರುವಂತಹ, ಒಗಟಿನ ರೀತಿಯಲ್ಲಿರುವಂತಹ ಆ ಕನಸಿನ ಅರ್ಥವನ್ನು ಯಾರು ತಿಳಿಸ್ತಾನೆ? ಯೋಸೇಫನು ತಿಳಿಸ್ತಾನೆ. ಆವಾಗ ಕನಸಿನ ಅರ್ಥವನ್ನ ಫರೋಹನ ಆಸ್ಥಾನಕ್ಕೆ, ಫರೋನಿಗೆ ಬಿದ್ದಂತ ಕನಸಿನ ಅರ್ಥವನ್ನ ತಿಳಿಸಬೇಕು ಅಂತ ಅನ್ಕೊಂಡು ವಿಚಾರ ಬಂದಾಗ, ಈ ಪಾನದಾಯಕನಿಗೆ ತನಗೆ ಕನಸನ್ನ ಬಿಡಿಸಿಕೊಟ್ಟಂತ ವ್ಯಕ್ತಿ ಅವರಿಗೆ ನೆನಪಾಗುತ್ತೆ. ಅಲ್ಲಿಯ ತನಕ ಅವನಿಗೆ ನೆನಪಾಗಲ್ಲ. ಯಾವಾಗ ತನ್ನ ಆಸ್ಥಾನದಲ್ಲಿರುವ ಎಲ್ಲಾ ಜ್ಞಾನಿಗಳ ಮೇಲೆ ಕುತ್ತು ಬರುವಂತ ಸಂದರ್ಭದಲ್ಲಿ, ಫರೋಹನು ಬಹಳ ಕಠಿಣವಾಗಿ ನಡೆದುಕೊಳ್ಳುವಂತ ಸಂದರ್ಭದಲ್ಲಿ ಅವನಿಗೆ ಯಾರು ನೆನಪಾಗುತ್ತೆ? ಯೋಸೇಫನ ನೆನಪಾಗುತ್ತೆ. ಅದಕ್ಕೆ ಅದೇ ರೀತಿಯಲ್ಲಿ ನಮಗೆ ಕಷ್ಟ ಬಂದಾಗಲೇ ಕೆಲವು ಬಾರಿ ನಮಗೆ ಸಹಾಯ ಮಾಡಿದವರ ವ್ಯಕ್ತಿಗಳು ಅಥವಾ ಸಹಾಯ ಯಾರನ್ನ ಕೇಳಿಕೊಳ್ಳಬಹುದು ಅಂತ ಅನ್ನೋದನ್ನ ನೆನಪಾಗುತ್ತೆ.
ಆದ್ರೆ ಕೆಲವು ಬಾರಿ ಎಂತ ವ್ಯಕ್ತಿಗಳಿದ್ದಾರೆ, ಕಷ್ಟ ಬಂದರೂ ಕೂಡ ಸಹಾಯ ಮಾಡಿದವರು ನೆನಪಾಗಲ್ಲ. ಅಂತ ವ್ಯಕ್ತಿಗಳು ಕೂಡ ಈ ಲೋಕದಲ್ಲಿದ್ದಾರೆ ಅಲ್ವಾ? ಆದ್ರೆ ನಮಗೂ ಒಂದು ಗುಣ ಇರಬೇಕು, ನಾನು ಸಹಾಯ ಮಾಡಿದ ನಂತರ ಅವರಿಂದ ರಿಟರ್ನ್ ಏನಾದ್ರು ಬರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಲೋಕದಲ್ಲಿರುವಾಗ ಏನೋ ನಮಗೆ ಪ್ರತಿಫಲ ಕೊಡುವರು ಯಾರು ಇರಲಿಲ್ಲ. ನಮಗೆ ಯಾರು ಅದರ ವಿಚಾರವಾಗಿ ನಮಗೆ ನೀನು ಸಹಾಯ ಮಾಡಿದಿರ ಸಂಬಳ ಕೊಡುವರು ಯಾರು ಇರಲಿಲ್ಲ. ನಮಗೆ ಯಾವುದೇ ರೀತಿಯ ಬಹುಮಾನ ಕೊಡುವರು ಯಾರಿಲ್ಲ. ಆದ್ರೆ ಈವಾಗ ನಾವು ವಿಶ್ವಾಸಿಯಾಗಿ ದೈವಜ್ಞಾನ ಹೊಂದಿದವರಾಗಿ ನಮಗೆ ಒಂದನ್ನು ತಿಳಿದುಕೊಳ್ಳಲು, ನಿಮ್ಮ ಕೈಯಿಂದ ಮಾಡಿರುವಂತಹ ಯಾವ ಸಹಾಯಗಳೇ ಆಗಿರಬಹುದು, ದೇವರೆಲ್ಲವನ್ನ ಜ್ಞಾಪಕ ಪುಸ್ತಕದಲ್ಲಿ ಆತನ ಎಲ್ಲವನ್ನ ಬರೆದಿಟ್ಟಿದ್ದಾನೆ. ಹಲ್ಲೆಲೂಯಾ. ಈಗ ನಿಮ್ಮನ್ನ ಆಶೀರ್ವಾದ ಮಾಡುವವನು ಯಾವುದೋ ಒಂದು ಇನ್ಫ್ಲುಯೆನ್ಸ್ ಅಲ್ಲ, ಯಾವುದೋ ಒಂದು ಪ್ರಭಾವವಲ್ಲ, ಯಾವುದೋ ಒಂದು ಹಣ ಅಲ್ಲ, ಯಾವುದೇ ಒಂದು ಈ ಲೋಕದಲ್ಲಿರುವಂತ ವಿಚಾರವಲ್ಲ. ನಮ್ಮನ್ನ ಆಶೀರ್ವಾದ ಮಾಡುವವನು ದೇವರಾಗಿದ್ದಾನೆ. ದೇವರ ಕಣ್ಣ ಮುಂದೆ ನೀನು ಮಾಡುವಾಗ ದೇವರು ನಿನ್ನ ಮೇಲಕ್ಕೆತ್ತುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಏನಾಗ್ತದೆ, ಆತನಿಗೆ ಸಹಾಯ ನೆನಪಾಗ್ತದೆ. ನೆನಪಾದ ಕೂಡಲೇ ಫರೋಹನಿಗೆ ತಿಳಿಸ್ತಾರೆ, ಒಬ್ಬನಿದ್ದಾನಂತೆ, ಅವನ ಕನಸುಗಳನ್ನ ಬಿಡಿಸ್ತಾನೆ. ಕನಸುಗಳನ್ನ ಬಿಡಿಸಿ ಅವನನ್ನ ಕರ್ಕೊಂಡು ಬಂದ್ವಿ ಅಂತ ಅನ್ಕೊಂಡು ಹೇಳ್ತಾರೆ. ಕರ್ಕೊಂಡು ಬಂದು ಆತನ ಆಸ್ಥಾನದಲ್ಲಿ ನಿಲ್ಲಿಸಿದ ನಂತರ ಆತನಿಗೆ ಏನ್ ಹೇಳ್ತಾರೆ, ಆ ಕನಸನ್ನ ಫರೋಹನ ಹೇಳ್ತಾನೆ. ಫರೋಹನ ಹೇಳಿದ ಕೂಡಲೇ ಯೋಸೇಫನು ದೈವಜ್ಞಾನ ಹೊಂದಿದವ, ದೇವರ ಆತ್ಮನ ಅಭಿಷೇಕ ಹೊಂದವನ ಅಂತ ಯೋಸೇಫನು ಆ ಕನಸಿನ ಅರ್ಥವನ್ನ ಹೇಳ್ತಾನೆ. ಅರ್ಥವನ್ನ ಹೇಳಿದ ನಂತರ ಎಲ್ಲರಿಗೂ ಶಾಕ್ ಆಗ್ಬಿಡುತ್ತೆ. ಈ ಒಂದು ಕನಸಿನ ಅರ್ಥ ಈ ರೀತಿ ಇದೆಯಾ ಅಂದ್ರೆ, ವಾಸ್ತವಕ್ಕೂ ಕನಸಿಗೂ ಇಷ್ಟೊಂದು ಕನೆಕ್ಷನ್ ಇದೆಯಾ, ಮುಂದೆ ನಡೆಯುವಂತ ವಿಚಾರವನ್ನ ದೇವರು ನಮಗೆ ತಿಳಿಸಿಕೊಟ್ಟಿದ್ದಾರ ಅನ್ನೋದನ್ನ ಆಶ್ಚರ್ಯದಿಂದ ಇರುವಾಗ ಆದಿಕಾಂಡ 41:37 ವಚನದಲ್ಲಿ ಆ ಮಾತು ಫರೋಹನಿಗೂ ಅವನ ಪರಿವಾರದವರಿಗೂ ಒಳ್ಳೆಯದಾಗಿ ತೋಚಿದ್ದರಿಂದ ಫರೋಹನು ತನ್ನ ಪರಿವಾರದವರಿಗೆ ಒಂದು ಮಾತನ್ನ ಹೇಳ್ತಾನೆ. ನೋಡ್ರಿ, ಈ ಮಾತನ್ನ ಸಾಮಾನ್ಯವಾದ ಮನುಷ್ಯರು ಯಾವುದೇ ಕಾರಣಕ್ಕೂ ಹೇಳಲು ಸಾಧ್ಯ ಇಲ್ಲ. ಯಾವುದೇ ಒಂದು ದೇವರ ಒಂದು ಆ ಒಂದು ನಡೆಸುವಿಕೆಯಲ್ಲಿ ಒಬ್ಬ ವ್ಯಕ್ತಿ ಯಾವುದನ್ನು ಈ ಒಂದು ಮಾತುಗಳನ್ನು ಆಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಆತನ ಹೇಳ್ತಾರೆ, ಈತನಲ್ಲಿ ದೇವರ ಆತ್ಮ ಉಂಟಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಫರೋಹನ ಒಂದು ಎಲ್ಲಾ ದೇವತೆಗಳನ್ನ ಆರಾಧನೆ ಮಾಡುವಂತ ಈ ಫರೋಹನು, ದೇವರ ಆಜ್ಞೆಗಳಲ್ಲಿ ಕೈಗೊಂಡು ನಡೆಯದ ಈ ಫರೋಹನು, ದೇವರ ವಿಚಾರವನ್ನ ದೇವರ ಸೃಷ್ಟಿಯನ್ನ ತಿಳಿಯದಂತ ಈ ಫರೋಹನು ಅದನ್ನ ಹೇಳ್ತಾ ಇದ್ದಾನೆ. ಯೋಸೇಫನನ್ನು ನೋಡಿ ಏನ್ ಹೇಳ್ತಾ ಇದ್ದಾನೆ, ಈತನಲ್ಲಿ ದೇವರ ಆತ್ಮ ಉಂಟಲ್ಲ. ಹಲ್ಲೆಲೂಯಾ. ಸ್ಪಿರಿಟ್ ಆಫ್ ಗಾಡ್ ಬಗ್ಗೆ ಆ ದೇವರನ್ನ ತಿಳಿದವರಿಗೆ ಮಾತ್ರ ಗೊತ್ತಿರುತ್ತದೆ ಹೊರತು ಆ ಒಂದು ವಿಚಾರ ಯಾವುದೇ ಕಾರಣಕ್ಕೂ ಫರೋಹನಿಗೆ ಗೊತ್ತಿಲ್ಲ. ಆದ್ರೆ ಫರೋಹನ ಮೇಲೆ ಒಂದು ಕಾರ್ಯ ನಡೀತಾ ಇದೆ, ಫರೋಹನ ಒಳಗಡೆ ಒಂದು ಕಾರ್ಯ ನಡೀತದೆ. ಆತನ ಆತ್ಮಿಕ ಕಣ್ಣುಗಳನ್ನ ದೇವರು ತೆರೆಯುತ್ತಾ ಇದ್ದಾರೆ. ಹಲ್ಲೆಲೂಯಾ. ಯೋಸೇಫನ ಒಳಗಡೆ ದೇವರ ಕಾರ್ಯ ನಡೀತಿರೋದು, ದೇವರೇ ಈ ಕಾರ್ಯವನ್ನ ಮಾಡ್ತಿದ್ದಾರೆ ಅನ್ನೋದನ್ನ ಆತನ ತಿಳಿದು, ದೇವರ ಆತ್ಮ ಉಂಟಲ್ಲ, ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ ಯೋಸೇಫನಿಗೆ ದೇವರು ಇದನ್ನೆಲ್ಲ ನಿನಗೆ ತಿಳಿಸುವುದರಿಂದ ನಿನಗೆ ಸಮಾನನಾದ ಬುದ್ಧಿ ವಿವೇಕಗಳುಳ್ಳ ಪುರುಷನು ಯಾವಾನೂ ಇಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮಿಕ ಕಣ್ಣು ತೆರೆಯಲ್ಪಟ್ಟ ಆ ಕ್ಷಣದಲ್ಲಿ ತೆರೆಯಲ್ಪಟ್ಟಂತ ಫರೋಹನ ಹೇಳ್ತಾ ಇದ್ದಾನೆ, ನಿನಗೆ ಈ ಜ್ಞಾನ ಕೊಟ್ಟಿರೋದು, ವಿವೇಕ ಕೊಟ್ಟಿರೋದು ಯಾರು ತೆಗೆದುಕೊಂಡು ಅವನೇ ಹೇಳ್ತಾ ಇದ್ದಾನೆ. ಯಾರು ಕೊಟ್ಟಿರೋದು? ದೇವರೇ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಆ ದೇವರೇ ನಿನಗೆ ತಿಳಿಸಿದ್ದಾನೆ, ನಿನ್ನಂತ ಪುರುಷನು ಯಾರು ಇಲ್ಲ ಎಂದು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನಿನ್ನಂತ ದೇವರ ಆತ್ಮನಿಂದ ನಡೆಸಲ್ಪಡುವಂತ ಪುರುಷರನ್ನ ಇಂದು ನೋಡಿಲ್ಲ, ಈಗ ನೋಡ್ತಾ ಇಲ್ಲ, ಮುಂದೆ ನೋಡಿಲ್ಲ, ಯಾರು ಇಲ್ಲ ಅಂತ ಅನ್ಕೊಂಡು ಆತನ ಹೇಳ್ತಾ ಇದ್ದಾನೆ. ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು, ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು, ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುತ್ತೇನೆ ಎಂದು ಹೇಳಿದ್ದನು. ಹಲ್ಲೆಲೂಯಾ. ಯಾರು ಫರೋಹನ ಮುಂದೆ ಇರೋದು? ಇಸ್ರೇಲ್ ದೇಶದಿಂದ ಬಂದಿರುವಂತ ಗುಲಾಮ, ಇಸ್ರೇಲ್ ದೇಶದಿಂದ ಬಂದಿರುವಂತ ಗುಲಾಮ ಪ್ಲಸ್ ಗುಲಾಮನಾಗಿ ಬಂದು ಕೈದಿಯಾಗಿ ಜೈಲಲ್ಲಿ ಶಿಕ್ಷೆ ಅನುಭವಿಸಿದ ವ್ಯಕ್ತಿ ಫರೋಹನ ಮುಂದೆ ನಿಂತಿದ್ದಾನೆ. ಆದ್ರೆ ಫರೋಹನ ಹೇಳ್ತಾ ಇದ್ದಾನೆ, ಈತನಲ್ಲಿ ದೇವರಾತ್ಮ ಉಂಟಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತನ ತದನಂತರ ಹೇಳ್ತಾನೆ, ಫರೋಹನ ಯೋಸೇಫನಿಗೆ, ನೋಡು, ಐಗುಪ್ತ ದೇಶದ ಮೇಲೆಲ್ಲ ನಿನ್ನನ್ನು ಅಧಿಕಾರಿಯನ್ನಾಗಿ ಇಟ್ಟಿದ್ದೇನೆ ಎಂದು ಹೇಳಿ ತನ್ನ ಕೈಯಿಂದ ಮುದ್ರಿಕೆಯನ್ನು ತೆಗೆದು ಯೋಸೇಫನ ಕೈಗೆ ಇಟ್ಟು ಅವನಿಗೆ ನಾರುಮಡಿಯನ್ನು ಹೊದಿಸಿ ಅವನ ಕೊರಳಿಗೆ ಚಿನ್ನದ ಸರಪಣಿಯನ್ನು ಹಾಕಿಸಿ ತನಗಿಂತ 2ನೇ ರಥದಲ್ಲಿ ಕೊಳ್ಳಿರಿಸಿ ಅವನ ಮುಂದೆ ಅಡ್ಡಬೀಳಿರಿ ಎಂದು ಪ್ರಕಟಣೆ ಮಾಡಿಸಿ ಅವನನ್ನು ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿ ಇಟ್ಟನು.
ಇನ್ನೂ ಫರೋಹನ ಅವನಿಗೆ, ನಾನು ಫರೋಹನು, ನಿನ್ನ ಅಪ್ಪಣೆ ಇಲ್ಲದೆ ಐಗುಪ್ತ ದೇಶದಲ್ಲೆಲ್ಲ ಒಬ್ಬನು ಕೈಯನ್ನಾಗಲಿ ಕಾಲನ್ನಾಗಲಿ ಕದಲಿಸಕೂಡದು ಎಂದು ಹೇಳಿದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಾವು ಕೂಡ ದೇವ ಮಕ್ಕಳು ಹೊರಗಡೆ ಹೋಗಿ ಈ ಲೋಕದ ಜನರ ಕೈಯ ಕೆಳಗಡೆ ನಾವು ಕೆಲಸ ಮಾಡುವುದು, ಅಥವಾ ಹೊರಗಡೆ ಹೋಗಿ ವಿದ್ಯಾರ್ಥಿಗಳಾಗಿ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ದೇವರನ್ನ ತಿಳಿದಂತ ವ್ಯಕ್ತಿಗಳ ಕೆಳಗಡೆ ನಾವು ವಿದ್ಯಾರ್ಹತೆಯನ್ನು ಪಡೆಯುವವರು, ಅಥವಾ ನಾವು ಹೋಗುವಂತ ಬಸ್ಸಸ್ ಆಗಿರಬಹುದು, ನಾವು ಹೋಗಿ ಟ್ರಾವೆಲಿಂಗ್ ಮಾಡುವಂತ ಇದಾಗಿರ್ಬೋದು, ಅಂಗಡಿ ಮುಗ್ಗಟ್ಟುಗಳಾಗಿರ್ಬೋದು, ಇವ್ರಿಗೆ ಯಾರಿಗೂ ಕೂಡ ದೇವರಿಗೆ ಗೊತ್ತಿಲ್ಲ. ದೇವರು ತಿಳಿದವರ ಮಧ್ಯದಲ್ಲಿ ನಾವು ವ್ಯವಹಾರಗಳನ್ನು ಮಾಡ್ತೇವೆ, ಮಾತನಾಡ್ತೇವೆ, ಕೆಲಸ ಕಾರ್ಯಗಳನ್ನ ಮಾಡ್ತೇವೆ. ಆದ್ರೆ ಇದುವರೆಗೂ ಕೂಡ ನಮ್ಮನ್ನ, ಅನೇಕ ಜನರಿಗೆ ಎಕ್ಸ್ಪೀರಿಯನ್ಸ್ ಇರ್ಬೋದು, ಆದ್ರೆ ಇದುವರೆಗೂ ನಮ್ಮನ್ನ ಈ ರೀತಿಯಲ್ಲಿ ಯೋಸೇಫನ ರೀತಿಯಲ್ಲಿ ಇವರಲ್ಲಿ ದೇವರ ಆತ್ಮ ಉಂಟು ಅಂತ ಅನ್ಕೊಂಡು ಯಾರಾದ್ರೂ ಹೇಳಿದ್ದಾರೆ? ಹಲ್ಲೆಲೂಯಾ. ಯಾರಾದ್ರೂ ಹೇಳಿದ್ದಾರೆ? ಆ ರೀತಿ ಹೇಳುವುದಾದರೆ ಮಾತ್ರವೇ ಕರ್ತನು ನಾವು ಸತ್ಯ ಮಾರ್ಗದಲ್ಲಿ ನಡೀತಿದ್ದೇವೆ ಎಂದು ಅರ್ಥ. ಹಲ್ಲೆಲೂಯಾ. ನಾವು ಯಾವಾಗ ಸತ್ಯ ನ್ಯಾಯ ಧರ್ಮದ ಮಾರ್ಗದಲ್ಲಿ ನಡೀತೇವೋ, ಈಗಲೂ ಕೂಡ ಸತ್ಯ ನ್ಯಾಯ ಧರ್ಮ ಇದೆಯಾ? ಈಗಲೂ ಇದೆಯಾ? ಆ ಒಂದು ಕಾಲದಲ್ಲಿ, ಯೇಸುವಿನ ಕಾಲದಲ್ಲಿ ಇದ್ದಂತ ಸತ್ಯ ನ್ಯಾಯ ಧರ್ಮ, ಅನೇಕ ಭಕ್ತರ ಕಾಲದಲ್ಲಿ ಇದ್ದಂತ ಸತ್ಯ ನ್ಯಾಯ ಧರ್ಮ, ಈ ಕಾಲದಲ್ಲಿ ಸತ್ಯ ನ್ಯಾಯ ಧರ್ಮ ಇದೆಯಾ? ಅನೇಕ ಜನರಿಗೆ ನಮ್ಗೆ ಏನಾಗಿದೆ ಅಂತಂದ್ರೆ, ಸತ್ಯ ನ್ಯಾಯ ಧರ್ಮ ಇಲ್ಲ, ನಾನೇನಾದ್ರೂ ದುಡ್ಡು ಮಾಡಬೇಕು, ಜೀವನ ಮಾಡಬೇಕು ಅಂತಂದ್ರೆ ಏನಾದ್ರೂ ಬೇರೆ ದಾರಿಯನ್ನು ಹಿಡಿದ್ರೆ ಮಾತ್ರ ಸಾಧ್ಯ. ಇಲ್ಲಂತಂದ್ರೆ ನಂದು ಬೆಳವಣಿಗೆ ಸ್ಲೋ ಆಗಿರುತ್ತೆ. ಯಾವ ಬೆಳವಣಿಗೆ ಸ್ಲೋ ಆಗಿರೋದಿಲ್ಲ? ಈಗ ಯೋಸೇಫನ ಬೆಳವಣಿಗೆ ಹೆಂಗಿದೆ? ದೋಸೆ ಮಗ್ಚ್ ಹಾಕಿದಂಗಿದೆ. ಹಲ್ಲೆಲೂಯಾ. ಒಂದು ಕಡೆ ಬೆಂದಾಯ್ತು, ಇನ್ನೊಂದು ಕಡೆ ಹಾಕೋಣ ಅನ್ನೋ ರೀತಿಯಲ್ಲಿ ದೇವರು ಹಾಕಿದ್ದಾರೆ. ಹಲ್ಲೆಲೂಯಾ. ಜೈಲಲ್ಲಿದ್ದಂತ ಗುಲಾಮನಾಗಿದ್ದಂತ ವ್ಯಕ್ತಿ, ಜೈಲಲ್ಲಿದ್ದಂತ ವ್ಯಕ್ತಿ, ಶಿಕ್ಷೆ ಘೋಷಣೆ ಆಗಿದ್ದ ವ್ಯಕ್ತಿ, ಸಾಯುವ ತನಕ ಆ ಒಂದು ಜೈಲಲ್ಲಿ ಕೊಳೆಯಬೇಕಾದಂತ ವ್ಯಕ್ತಿಯನ್ನ ದೇವರು ಆಸ್ಥಾನಕ್ಕೆ ತಂದು ಆತನನ್ನ ಪ್ರಧಾನ ಮಂತ್ರಿಯಾಗಿ, ಅಂದ್ರೆ ಫರೋಹನ ಕೆಳಗಡೆ ಒಬ್ಬ ವ್ಯಕ್ತಿ ಅಧಿಕಾರಿಯನ್ನಾಗಿ ನೇಮಿಸುತ್ತಿರುವುದನ್ನು ನಾವು ಗಮನಿಸ್ತೇವೆ. ಹಲ್ಲೆಲೂಯಾ. ನಮ್ಮ ಸ್ಟ್ರಾಟಜಿ ಏನೇ ಇದ್ರೂ ಕೂಡ ಅದು ವರ್ಕ್ ಆಗಲ್ಲ. ದೇವರ ಸ್ಟ್ರಾಟಜಿ ಅದು ಬೇರೆ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೋಸ್ಕರವೇ ನಾವು ಸತ್ಯವೇದವನ್ನು ಓದೋದು ಮಾತ್ರವಲ್ಲ, ಸತ್ಯವೇದವೇ ನಮ್ಮ ಜೀವನವಾದ್ರೆ ಪ್ರಿಯರೇ, ನಾವು ನಿಂತಂತ ಜಾಗದಲ್ಲೇ, ಅವಮಾನ ಹೊಂದಿದ ಜಾಗದಲ್ಲಿ, ನಾವು ಎಲ್ಲಿ ಮರ್ಯಾದೆಯನ್ನು ಕಳೆದುಕೊಂಡು ಆ ಜಾಗದಲ್ಲಿ ಯಾವ ಬಾಯಿ ನಿಮ್ಮನ್ನ ಅಲ್ಲಗಳಿತು, ಯಾವ ಬಾಯಿ ನಿಮ್ಮನ್ನ ಮರ್ಯಾದೆ ತೆಗೆಯಿತು, ಅದೇ ಬಾಯಿಯ ಮುಖಾಂತರ ಕರ್ತನು ಮೇಲಕ್ಕೆ ತರುವಾತನಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಸಾಧ್ಯ ಇದೆಯಾ? ತಲೆಯನ್ನು ಅಲ್ಲಾಡಿಸಬೇಕು ಮಾತ್ರ ಸಾಧ್ಯ ಇದ್ದಲ್ಲ, ನಮ್ಮ ಜೀವಿತದಲ್ಲಿ ನಡೆಯಬೇಕು. ನಾವು ಏನ್ ಕೇಳಬೇಕು? ಯೋಸೇಫನ ಜೀವಿತದಲ್ಲಿ ಕರ್ತನ ನೀನು ಮಾಡಿದೆಯಲ್ಲ, ಆತನು ಸರ್ವಶಕ್ತನಾದ ದೇವರನ್ನ ಆರಾಧನೆ ಮಾಡ್ತಾನೆ. ಇವತ್ತು ನಾನು ಕೂಡ ಸರ್ವಶಕ್ತನ ಆ ದೇವರನ್ನ ಆರಾಧನೆ ಮಾಡ್ತಾ ಇದ್ದೇನೆ. ನನ್ನ ಜೀವಿತದಲ್ಲಿ ಮಾಡಿ ನೀನು ಮಹಿಮೆ ಹೊಂದುವೆ. ಕರ್ತನು ಭೇದ ಭಾವ ಮಾಡುವವನಲ್ಲ, ಪಕ್ಷ ಭೇದ ಮಾಡುವವನಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಮ್ಮ ಕಾನ್ಸೆಪ್ಟ್ ಅದಾಗಿದೆ. ನಾನು ಮತ್ತೆ ಹೊರಗಡೆ ಬರ್ತೇನೆ. ಏನು? ಫರೋಹನಿಗೆ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡುತ್ತಾರೆ. ನಮ್ಗೆ ಸ್ವಾಭಾವಿಕವಾಗಿ ಅನಿಸುತ್ತೆ, ಲೋಕದವ್ರಿಗೆ ಹೆಂಗೆ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡ್ತಾವೆ? ಅವ್ನ ದೇವ್ರಿಗೆ ಗೊತ್ತಿಲ್ಲ, ಅವನಿಗೆ ಸಾವೇ ಅಂದ್ರೆ ಉರಿಗೊಳ್ತಾನೆ. ಈಗ ಫರೋಹನು ಹಂಗೆ ಇದ್ದಂತ ವ್ಯಕ್ತಿ, ಆತನೇ ಸುಪ್ರೀಂ ಅಂತ ಅನ್ಕೊಂಡು ನಾನು ಆಳಕ್ಕೆ. ಈಗಿನ ದಿನಮಾನದಲ್ಲಿರುವಂತ ಹೇಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿದ್ದಾರೋ, ಆ ಸಮಯದಲ್ಲಿ ಆ ಒಂದು ಫರೋಹನ ಸ್ಥಾನ ಅಂತ ಒಂದು ಘನತೆ ಉಳ್ಳಂತ ಸ್ಥಾನ ಆಗಿತ್ತು. ಅಂತ ವ್ಯಕ್ತಿಗೆ ದೇವರು ಆತ್ಮಿಕ ಕಣ್ಣುಗಳನ್ನು ತೆರೆದಿದ್ದಾರೆ ಅಂದ್ರೆ, ನಮ್ಮ ಬಾಸ್ದ ಕಣ್ಣನ್ನ ದೇವರು ತೆರೆಯಲು ಶಕ್ತನಾಗಿದ್ದಾನಲ್ಲ. ನಾವು ಯಾವ ಒಂದು ಸ್ಥಳಕ್ಕೆ ವ್ಯವಹಾರವನ್ನು ಮಾಡ್ತೇನೆ, ಆತನ ಕಣ್ಣನ್ನು ತೆರೆಯೋದಕ್ಕೆ ಶಕ್ತನಾಗಿರಲ್ಲ. ನಮ್ಮ ಟೀಚರ್ಸ್, ನಮ್ಮ ಲೆಕ್ಚರ್ಸ್ ಕಣ್ಣನ್ನು ತೆರೆಯಲು ದೇವರು ಶಕ್ತನಾಗಿದ್ದಾನಲ್ಲ. ನಮ್ಮ ವಿರೋಧವಾಗಿ ನಿಂತಿರುವಂತಹ ಕಠಿಣವಾದ ವ್ಯಕ್ತಿಗಳ ಕಣ್ಣುಗಳನ್ನು ತೆರೆಯಲು ಶಕ್ತನಾಗಿದ್ದಾನಲ್ಲ. ನಮ್ಮ ರಾಜ್ಯದ ಸಿಎಂ ಕಣ್ಣನ್ನ ತೆಗೆಯಲು ಕತ್ತಲು ಶಕ್ತನಾಗಿದ್ದಾನಲ್ಲ. ನಮ್ಮ ಪಟ್ಟಣದ ಉಸ್ತುವಾರಿ ಸಚಿವರ ಕಣ್ಣುಗಳನ್ನು ತೆರೆಯಲು ಶಕ್ತನಾಗಿದ್ದಾನಲ್ಲ. ನಮ್ಮ ದೇಶದ ಪ್ರಧಾನಿಯ ಕಣ್ಣುಗಳನ್ನು ತೆರೆಯಲು ದೇವರು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡುವುದಾದರೆ, ಕರ್ತನು ಯಾವ ರೀತಿಯಲ್ಲಿ ಯೋಸೇಫನ ಕಾಲದಲ್ಲಿ ಆತನ ಒಂದು ಪ್ರದೇಶದ ಐಗುಪ್ತ ಪ್ರದೇಶದ ಪ್ರಧಾನ ಮಂತ್ರಿ, ರಾಷ್ಟ್ರಪತಿಯ ರೀತಿಯಲ್ಲಿ ಇದ್ದಂತ ಆ ಒಂದು ಫರೋಹನ ಕಣ್ಣನ್ನು ತೆರೆದ ದೇವರು ನಮ್ಮ ಜೀವನದಲ್ಲಿ ಕೂಡ ಕಣ್ಣನ್ನು ತೆರೆಯಲು ಶಕ್ತನಾಗಿದ್ದಾನೆ. ಯೋಸೇಫನ ಜೀವಿತದಲ್ಲಿ ನಡೀತದೆ, ನಮ್ಮ ಜೀವಿತದಲ್ಲಿ ಕೂಡ ನಡೆಯಲು ಸಾಧ್ಯತೆ ಇದೆ. 100% ಸಾಧ್ಯತೆ ಇದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಒಂದೇ ಒಂದು ಇಲ್ಲಿ ಯೋಸೇಫ ಒಪ್ಪಿಕೊಂಡಿದೆ ಏನು ಗೊತ್ತಾ? ಯೋಸೇಫನ ಬಗ್ಗೆ ಹೊಗಳ್ತಾನೆ ಯಾರು?
ಫರೋನೇ ಹೊಗಳ್ತಾ ಇದ್ದಾನೆ. ನೀನು ಚೆನ್ನಾಗಿ ದೇವರಾತ್ಮ ಉಂಟಲ್ಲ ಅಂತ ಅನ್ಕೊಂಡು ಹೇಳಿದ ನಂತರ ನಿನ್ನನ್ನು ನಾನು ಉನ್ನತ ಮಟ್ಟಕ್ಕೆ ತರ್ತೇನೆ, ತನ್ನ ಉನ್ನತ ಮಟ್ಟಕ್ಕೆ ತರ್ತೇನೆ ಅಂತ ಅನ್ಕೊಂಡು ಹೇಳ್ತಾನೆ. ಆದ್ರೆ ಅದಕ್ಕಿಂತ ಮುಂಚೆ ಯೋಸೇಫ ಒಂದು ಮಾತನ್ನು ಒಪ್ಕೊಳ್ತಾನೆ. ಆದಿಕಾಂಡ 41ನೇ ಅಧ್ಯಾಯ 15ರಿಂದ 16 ವಚನಗಳು. ಆದಿಕಾಂಡ 41ನೇ ಅಧ್ಯಾಯ 15ರಿಂದ 16 ವಚನಗಳು ನೋಡುವಾಗ, ಆಗ ಫರೋಹನು ಯೋಸೇಫನಿಗೆ, ನಾನು ಒಂದು ಕನಸು ಕಂಡಿದ್ದೇನೆ, ಅದರ ಅರ್ಥವ ಹೇಳಬಲ್ಲವರು ಯಾರೂ ಇಲ್ಲ, ಆದರೆ ನೀನು ಕನಸನ್ನು ಕೇಳುತ್ತಲೇ ಅದರ ಅರ್ಥವನ್ನು ಹೇಳಬಲ್ಲವನೆಂದು ವರ್ತಮಾನ ಕೇಳಿದ್ದೇನೆ. ನೀನ್ ಕನಸನ್ನ ಕೇಳಿದ ಕೂಡಲೇ ನೀನು ಬುದ್ಧಿವಂತನಾಗಿದ್ದಿ, ನೀನು ವಿವೇಕವುಳ್ಳವನಾಗಿದ್ದಿ, ನೀನು ಜ್ಞಾನಿ ಆಗಿದ್ದಿ, ನಿನಗೆ ಕನಸುಗಳ ಅರ್ಥ ತಿಳಿಯುತ್ತೆ ಅನ್ಕೊಂಡು ಯಾರು ಹೇಳ್ತಾರೆ ಡೈರೆಕ್ಟ್ ಆಗಿ? ಫರೋಹನು ಯಾರನ್ನ ಹೊಗಳ್ತಾ ಇದ್ದಾನೆ? ಯೋಸೇಫನನ್ನ ಹೊಗಳ್ತಾ ಇದ್ದಾರೆ. ಆದ್ರೆ ಯೋಸೇಫನ ಏನು ಮಾಡ್ತಾ ಇದ್ದಾನೆ? ನನ್ನಲ್ಲಿ ಅಂತ ಸಾಮರ್ಥ್ಯವೇನೂ ಇಲ್ಲ, ಆದರೆ ದೇವರು ಫರೋಹನಿಗೆ ಶುಭಕರವಾದ ಉತ್ತರವನ್ನು ಕೊಡಬಲ್ಲನೆಂದು ಹೇಳಿದನು. ಹಲ್ಲೆಲೂಯಾ. ನಮ್ಮಲ್ಲಿ ಏನು ಇಲ್ಲ ಬೇರೆ, ನಮ್ಮ ದೇವರು ಅದನ್ನ ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಇರುವಂತ ಮಾತುಗಳ ಮುಖಾಂತರ ಯಾವ ಕಾರ್ಯವನ್ನ ಮಾಡುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಮುಖಾಂತರ ನಡೆಯುವಂತ ಯಾವ ಒಂದು ವಿಚಾರದಿಂದ ನಾವು ಮಾಡುವುದಕ್ಕೆ ಸಾಧ್ಯವಿಲ್ಲ, ಸ್ಟ್ರಾಟಜಿಯಿಂದ ಮಾಡುವುದಕ್ಕೆ ಸಾಧ್ಯವಿಲ್ಲ. ಆದ್ರೆ ನಮ್ಮ ದೇವರ ಮುಖಾಂತರವಾಗಿ ಸಾಧ್ಯ ಇದೆ. ನಾವು ಮೊಣಕ ಊರಿ ಕರಗಳನ್ನು ಎತ್ತಿ ನಮ್ಮ ಎಲ್ಲಾ ಕಾರ್ಯಗಳ ವಿಚಾರವಾಗಿ ಹೊರಬಿದ್ದಾದ್ರೆ ಕಠಿಣವಾದ ಕಲ್ಲಿನಂತೆ ಇರುವಂತ ಬಂಡೆಯಂತೆ ಇರುವಂತ ನೀರಿನ ಮಧ್ಯದ ಒಳಗಡೆಯಿಂದ ಕರ್ತನು ನೀರನ್ನು ತರಲು ಶಕ್ತನಾಗಿದ್ದಾನೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯ 23ನೇ ವಚನಕ್ಕೆ ವೇಗವಾಗಿ ಹೋಗೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 23ನೇ ವಚನ ಇಲ್ಲೇ ನಡೀತಾ ಇದೆ. ಇಲ್ಲಿ ಒಬ್ಬ ರಾಜನಿದ್ದಾನೆ. ಯಾವ ರೀತಿಯಲ್ಲಿ ಸುಪ್ರೀಂ ಪವರ್ ಆಗಿ ಆ ಒಂದು ಕಾಲದಲ್ಲಿ ಫರೋಹನ್ ಇದ್ದಾನೋ, ಇಲ್ಲೊಬ್ಬ ಸುಪ್ರೀಂ ಪವರ್ ಇದ್ದಾನೆ. ಆ ಟೈಮಲ್ಲಿ ತುಂಬಾ ಫೇಮಸ್ ಆಗಿರೋದು ಒಬ್ಬ ಅಲೆಕ್ಸಾಂಡರ್ ದಿ ಗ್ರೇಟ್, ಇವನ ಆಸ್ಥಾನದಲ್ಲಿ ಉಳ್ಕೊಂಡಿದ್ದ ಎನ್ನುವಂತ ಚರಿತ್ರೆ ಕೂಡ ಹೇಳುವಂತ ರಾಜ ಇವನಾಗಿದ್ದ. ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರು ಇವರು ದಾಸರಾಗಿ ಎಲ್ಲೋಗಿದ್ದಾರೆ? ಬಾಬೆಲ್ ದೇಶಕ್ಕೆ ಹೋಗಿದ್ದಾರೆ. ಬಾಬೆಲ್ ದೇಶದಲ್ಲಿ ದಾಸರಾಗಿದ್ದಾರೆ. ದಾಸರಾಗಿರುವಾಗ ಇವರಿಗೊಂದು ಕಟ್ಟಪ್ಪಣೆ ಬರುತ್ತೆ. ಏನಂತಂದ್ರೆ, ನನ್ನ ಮೂರ್ತಿಯ ನೆಬೂಕದ್ನೆಚ್ಚರ್ ಹೇಳಿದ್ರೆ, ನನ್ನ ಮೂರ್ತಿಯನ್ನು ನಾನು ಮಾಡಿದ್ದೇನೆ, ಅದಕ್ಕೆಲ್ಲರೂ ಕೂಡ ಅಡ್ಡ ಬೀಳ್ಬೇಕು. ಅಡ್ಡ ಬೀಳಿಯಿಂದ ಅನ್ಕೊಂಡು ಹೇಳುವಾಗ ಅವರೇನಾದ್ರು ಒಪ್ಪದಿಲ್ಲ. ಯಾವುದೇ ಕಾರಣಕ್ಕೂ ತಲೆ ಬೀಳಿದಾಗ ಯಾವುದೇ ಕಾರಣಕ್ಕೂ ಒಪ್ಪದಿಲ್ಲ. ಯಾಕಂದ್ರೆ ನಾವು ಸರ್ವಶಕ್ತನು ಜೀವ ಸ್ವರೂಪನು ಆಗಿರುವಂತ ದೇವರ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ. ನಾವು ಆಚರಣೆಗಲ್ಲದೆ ಯಾರಿಗೂ ಕೂಡ ತಲೆ ಅಡ್ಡ ಬೀಳೋದಿಲ್ಲ ಅಂತ ಅನ್ಕೊಂಡು ಹೇಳುವ ಸಂದರ್ಭದಲ್ಲಿ 24ನೇ ವಚನ, ಆಗ ರಾಜನಾದ ನೆಬೂಕದ್ನೆಚ್ಚರನು ಬೆಚ್ಚಿ ಬಿದ್ದು ತಟ್ಟನೆ ಎದ್ದು ತನ್ನ ಮಂತ್ರಿಗಳನ್ನು ಕಟ್ಟಿದ ಮೂವರನ್ನು ನಾವು ಬೆಂಕಿಯೊಳಗೆ ಹಾಕಿಸಲಿಲ್ಲವೋ ಎಂದು ಕೇಳಲು ಅವರು ರಾಜನಿಗೆ, ಅರಸೇ, ಅವರು ಏನು ಶಿಕ್ಷೆಯನ್ನು ಹೊಂದ್ಕೊಂಡು ಹೋಗ್ತಿದ್ದಾರೆ? ಶಿಕ್ಷೆ ಏನೇನೆನಿಸಾಗುತ್ತೆ? ಬೆಂಕಿಗೆ ಹಾಕುವಂತ ಶಿಕ್ಷೆ ಏನಿಸಾಗುತ್ತೆ? ಅರಸೆ, ಹೌದು ಸತ್ಯ ಎನ್ನುತ್ತರ ಕೊಟ್ಟರು. ಅದಕ್ಕೆ ಅವರು, ಇಗೋ ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ. 4ನೇಯವನ ಮುಖ ಹೇಗಿದೆ ಅಂತ. ಹಲ್ಲೆಲೂಯಾ. ಇದು ಹೊಸ ಒಡಂಬಡಿಕೆಯಲ್ಲಿ ನಡೆದಂತ ವಿಚಾರ ಅಲ್ಲ. ಓ ಮತ್ತಾಯನ ಸುವಾರ್ತೆಯಲ್ಲೋ ಅಥವಾ ಲೂಕನ ಸುವಾರ್ತೆಯಲ್ಲೋ ಯೋಹಾನನ ಸುವಾರ್ತೆಯಲ್ಲೋ ಮಾರ್ಕನ ಸುವಾರ್ತೆಯಲ್ಲೋ ನಡೆದಂತ ಘಟನೆ ಇದಲ್ಲ. ಏನು ಹೇಳ್ತಾ ಇದ್ದಾನೆ ಇಲ್ಲಿ ನೆಬೂಕದ್ನೆಚ್ಚರನು? ಆತನ ರೂಪವು ದೇವಕುಮಾರನ ರೂಪದಂತಿದೆ. ಹಲ್ಲೆಲೂಯಾ. ಈತನ ಆ ಅಗ್ನಿಯ ಮಧ್ಯದಲ್ಲಿ ಆ ಕಾಣುತ್ತಿರುವಂತಹ 4ನೇ ವ್ಯಕ್ತಿಯನ್ನು ನೋಡುವಾಗ ಅವನು ದೇವಕುಮಾರನೆಂದು ಪಕ್ಕದಲ್ಲಿ ಕುಳಿತುಕೊಂಡು ಯಾರಿವನಿಗೆ ಹೇಳಿದವನಾಗಿದ್ದಾರೆ. ಹಲ್ಲೆಲೂಯಾ. ಆತ್ಮಿಕ ಕಣ್ಣು ತೆರೆಯಲ್ಪಟ್ಟದ ನೆಬೂಕದ್ನೆಚ್ಚರನು ಹೇಳ್ತಾ ಇದ್ದಾನೆ, ಓ ಶದ್ರಕ್ ಮೇಷಕ್ ಅಬೇದ್ನೆಗೋ ಮಾತ್ರವಲ್ಲ, ಅಗ್ನಿಯ ಒಳಗಡೆ ಹಾಕಿದ್ದು ಆ ಅಗ್ನಿಯ ಮಧ್ಯದಲ್ಲಿ ನಮ್ಮ ದೇವಕುಮಾರನು, ಓ ಕರ್ತಾದಿ ಕರ್ತನು, ಓ ರಾಜಾದಿ ರಾಜನಾದ ಯೇಸು ಕ್ರಿಸ್ತನು ಇಳಿದು ಬಂದಿದ್ದಾರೆ. ಹಲ್ಲೆಲೂಯಾ. ಮೆಸ್ಸಿಯರು ಇಳಿದು ಬಂದಿದ್ದಾರೆ. ನಮ್ಮ ಸಮಸ್ಯೆಗಳ ಮಧ್ಯದಲ್ಲಿ ನಮ್ಮ ರಾಜನು, ನಮ್ಮ ಮೆಸ್ಸಿಯನು ಸುಮ್ಮನೆ ಕೂರುವವನಲ್ಲ. ಹಲ್ಲೆಲೂಯಾ. ಆತನು ಸಿಂಹಾಸನದಲ್ಲಿ ಕೂತು ಕೇವಲ ರಾಜ್ಯತ್ವವನ್ನು ಮಾತ್ರ ದೇವರು ನಡೆಸುವ ದೇವರಲ್ಲ. ತಾನಾಗೂ ತನ್ನ ಮಕ್ಕಳ ಕಷ್ಟದಲ್ಲಿ ಯಾವುದೇ ಕಷ್ಟದಲ್ಲಿದ್ದರೂ ಕೂಡ ತಲೆ ಹೋಗುವ ಕಷ್ಟದಲ್ಲಿದ್ದರು ಆತನು ಹಿಡಿದು ಬರುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಏನ್ ಹೇಳಿದ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಂತ ನೆಬೂಕದ್ನೆಚ್ಚರನು ಹೇಳ್ತಾ ಇದ್ದಾನೆ, ದೇವಕುಮಾರನ ರೂಪದಂತಿದೆ ಎಂದು ಹೇಳಿ ದಗದಗನೆ ಉರಿಯುವ ಆವಿಗೆಯ ಬಾಯಿಯ ಬಳಿಗೆ ಹೋಗಿ ಏನ್ ಹೇಳ್ತಾರೆ? ಎಂತ ಮಾತು ಒಬ್ಬ ಅನ್ಯ ಜನರ ಬಾಯಿಯಲ್ಲಿ ಬರ್ತಾ ಇದೆ, ಅನ್ಯ ದೇವರುಗಳನ್ನ ಆರಾಧನೆ ಮಾಡುವಂತ ಒಬ್ಬ ರಾಜನ ಬಾಯಲ್ಲಿ ಬರ್ತಾ ಇದೆ. ಪರಾತ್ಪರ ದೇವರ ಸೇವಕರಾದ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರೇ ಬನ್ನಿ, ಹೊರಗೆ ಬನ್ನಿ
ಎಂದು ಕೂಗಲು ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರು ಬೆಂಕಿಯೊಳಗಿಂದ ಹೊರಟು ಬಂದರು. ಅಲ್ಲಿ ಕೂಡಿದ್ದ ಉಪರಾಜ, ನಾಯಕ, ದೇಶಾಧಿಪತಿ, ಮಂತ್ರಿಗಳು ಅವರನ್ನು ನೋಡಿ ಅವರ ಮೇಲೆ ಬೆಂಕಿಯ ಅಧಿಕಾರವು ನಡೆದಿಲ್ಲ, ಅವರ ತಲೆಗೂದಲು ಸುಟ್ಟಿಲ್ಲ, ಅವರ ಶಲ್ಯಗಳಿಗೆ ವಿಕಾರವಿಲ್ಲ, ಬೆಂಕಿಯ ವಾಸನೆ ಮುಟ್ಟಿಲ್ಲ ಎಂದು ತಿಳಿದುಕೊಂಡರು. ಆಗ ನೆಬೂಕದ್ನೆಚ್ಚರನು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರ ದೇವರಿಗೆ ಸ್ತೋತ್ರವಾಗಲಿ. ಒಬ್ಬ ಅನ್ಯ ದೇಶದ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಹೇಳ್ತಾ ಇದ್ದಾರೆ, ಓ ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರ ದೇವರಿಗೆ ಸ್ತೋತ್ರವಾಗಲಿ. ಓ ಆತನು ತನ್ನ ದೂತರನ್ನು ಕಳುಹಿಸಿ ತನ್ನಲ್ಲಿ ಭರವಸೆವಿಟ್ಟು ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ನಾವ ದೇವರನ್ನು ಸೇವಿಸಿ ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ಸೇವಕರ ಉದ್ಧರಿಸಿದ್ದಾನಲ್ಲ. ಸಕಲ ಜನಾಂಗ, ಕುಲ, ಭಾಷೆಗಳವರಲ್ಲಿ ಯಾರಾದರೂ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರ ದೇವರ ವಿಷಯದಲ್ಲಿ ಅಲ್ಲದ ಮಾತನಾಡಿದರೆ ಅವರನ್ನು ಚೂರು ಚೂರಾಗಿ, ಇವನು ಚೂರು ಚೂರಾಗಿ ಹೋಗ್ತಾ ಇದ್ದ ಒಂದು ನಿಮಿಷದಲ್ಲಿ, ಕೆಲವೇ ಸೆಕೆಂಡ್ಗಳಲ್ಲಿ ಇವನು ದೇಶ, ಇವನ ಜನ, ಇವನ ಎಲ್ಲಾ ರಾಜ್ಯ, ದೇಶ ಚೂರು ಚೂರಾಗಿ ಹೋಗ್ತಾ ಇತ್ತು. ಆದ್ರೆ ಅದನ್ನ ತನ್ನ ಪ್ರಾಣ ಉಳಿಸಿಕೊಂಡಂತ ನೆಬೂಕದ್ನೆಚ್ಚರ ಹೇಳ್ತಾ ಇದ್ದಾರೆ, ಅವರನ್ನ ಚೂರು ಚೂರಾಗಿ ಕತ್ತರಿಸಿ ಅವರ ಮನೆಗಳನ್ನ ತಿಪ್ಪೆಯನ್ನಾಗಿ ಮಾಡಬೇಕೆಂಬ ಆಜ್ಞೆಯನ್ನು ವಿಧಿಸುತ್ತೇನೆ. ಹೀಗೆ ಉದ್ಧರಿಸಲು ಸಮರ್ಥನಾದ ಇನ್ನಾವ ದೇವರು ಇಲ್ಲವಲ್ಲ. ಹಲ್ಲೆಲೂಯಾ. ಈ ರೀತಿಯಲ್ಲಿ ಉದ್ಧಾರ ಮಾಡಬೇಕಾಗಿರುವಂತಹ ಈ ಲೋಕದಲ್ಲಿ ಇನ್ಯಾವ ದೇವರು ಇಲ್ಲ. ಇವರು ಯಾವ ಫರಿಸಾಯನೂ ಅಲ್ಲ, ಮಹಾಯಾಜಕನೂ ಅಲ್ಲ, ಇವರು ಯಾವ ಹಿರಿಯನೂ ಅಲ್ಲ, ಇವರು ಯಾವ ಅಪೊಸ್ತಲನೂ ಅಲ್ಲ, ಸೇವಕನೂ ಅಲ್ಲ, ಉಪದೇಶಿ ಅಲ್ಲ. ಮಾತು ಯಾರು ಹೇಳ್ತಾ ಇದ್ದಾರೆ? ಅನ್ಯ ದೇಶದಲ್ಲಿ ಇರುವಂತಹ ಒಬ್ಬ ಪ್ರಧಾನಿ, ರಾಷ್ಟ್ರಪತಿ ಆಗಿರುವಂತ ನೆಬೂಕದ್ನೆಚ್ಚರನು ಹೇಳ್ತಾ ಇದ್ದಾರೆ, ಈತನಂತೆ ಉದ್ಧಾರ ಮಾಡುವಂತ ಇನ್ನಾವ ದೇವರಿಲ್ಲ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೆ ಕಣ್ಣು ಮುಚ್ಚಿ ದೇವರನ್ನ ಭರವಸೆ ಇಡೋದಕ್ಕೆ ಸಾಧ್ಯವಾಗಿದೆ. ಕಣ್ಣು ಮುಚ್ಚಿ ಕರ್ತನಲ್ಲಿ ಭರವಸೆ ಇಡ, ಕಣ್ಣುಗಳನ್ನು ಮುಚ್ಚುತ್ತೆ ಕರ್ತನ ಮೇಲೆ ಭರವಸೆ ಇಡುವುದಾದ್ರೆ ಕಣ್ಣು ತೆರೆದಾಗ ಅಲ್ಲಿ ನಡೆಯುವುದು ಅದ್ಭುತ. ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ನೋಡ್ರಿ, ಇವರ ಜೀವಿತದಲ್ಲಿ ಅದ್ಭುತ ಮಾಡಿದ ದೇವರು, ಅನೇಕ ಕಠಿಣ ವ್ಯಕ್ತಿಗಳನ್ನ ಬದಲಾಯಿಸುವ ದೇವರು ನಮ್ಮ ಜೀವಿತ ಕೂಡ ಬದಲಾಯಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲೂ ಕೂಡ ಆತ್ಮಿಕ ಕಣ್ಣುಗಳ, ನಮ್ಮ ಬಾಸ್ನ ಆತ್ಮಿಕ ಕಣ್ಣುಗಳನ್ನು ತೆರೆಯಲು ಶಕ್ತನಾಗಿದ್ದಾನೆ. ನಮಗಿರುವಂತಹ ಅಧಿಕಾರಿಯ ಆತ್ಮಿಕ ಕಣ್ಣುಗಳನ್ನು ತೆರೆಯಲು ಶಕ್ತನಾಗಿದ್ದಾನೆ. ನಾವು ಯಾರ ಜೊತೆ ಬಿಸ್ನೆಸ್ ಮಾಡ್ತಿದ್ದೇವೋ ಆ ವ್ಯಕ್ತಿಯ ಆತ್ಮಿಕ ಕಣ್ಣನ್ನ ತೆರೆಯಲು ಶಕ್ತನಾಗಿದ್ದಾನೆ. ಮತ್ತೆ ಜಡ್ಜ್ಗಳ ಕಣ್ಣನ್ನ ತೆರೆಯಲು ಶಕ್ತನಾಗಿದ್ದಾನೆ. ಓ ಪೊಲೀಸ್ಗಳ ಕಣ್ಣನ್ನು ತೆರೆಯಲು ಶಕ್ತನಾಗಿದ್ದಾನೆ. ಅನೇಕ ಅಧಿಕಾರಿಗಳ ಕಣ್ಣನ್ನು ದೇವರು ತೆರೆಯಲು ಶಕ್ತನಾಗಿದ್ದಾರೆ. ಈ ಒಂದು ಪಟ್ಟಣದ ಆಗಿರುವ ಎಂಎಲ್ಎಗಳ, ಎಂಪಿಗಳ ಕಣ್ಣನ್ನು ತೆರೆಯಲು ಶಕ್ತನಾಗಿದ್ದಾರೆ. ಓ ರಾಜ್ಯದ ಸಿಎಂಗಳ ಕಣ್ಣನ್ನು ತೆರೆಯಲು ಶಕ್ತನಾಗಿದ್ದಾರೆ. ನಮ್ಮ ಪ್ರಧಾನಿಯಾದ ಮೋದಿಯವರ ಕಣ್ಣನ್ನು ತೆರೆಯಲು ಕೂಡ ಕರ್ತನು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆ ರೀತಿಯ ಇನ್ಸಿಡೆಂಟ್ ಮತ್ತೆ ಮರುಕಳಿಸಿದಾದರೆ ನಮ್ಮ ದಿನವಾಗಲಿದೆ. ರಾಜ್ಯಕ್ಕೆ ರಾಜ್ಯವೇ, ದೇಶಕ್ಕೆ ದೇಶವೇ, ಪಟ್ಟಣಕ್ಕೆ ಪಟ್ಟಣವೇ ದೇವರ ನಾಮವನ್ನು ಉಚ್ಚರಿಸಿ ಸ್ತುತಿ ಮಾಡುವುದಾಗಲಿ. ಅದಕ್ಕೋಸ್ಕರವಾಗಿ ಬೇರೆ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಒಪ್ಪಿಸುತ್ತಾ ರೋಮಾಪುರ ಬರೆದ ಪತ್ರಿಕೆ 10ನೇ 20ನೇ ವಚನ ಏನನ್ನು ಹೇಳ್ತದೆ ನೋಡ್ರಿ. ರೋಮಾಪುರ ಬರೆದ ಪತ್ರಿಕೆ 10ನೇ 20ನೇ ವಚನ. ಇದಲ್ಲದೆ ಯೆಶಾಯನು ಧೈರ್ಯವಾಗಿ ಮಾತನಾಡಿ ಏನಂತ ಇದ್ದಾನೆ? ನನ್ನನ್ನು ಹುಡುಕದವರಿಗೂ ಸಿಕ್ಕಿದೆನೋ, ನನ್ನ ವಿಚಾರ ಮಾಡದವರಿಗೂ ಕೂಡ ಪ್ರತ್ಯಕ್ಷನಾದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಒಂದನ್ನು ತಿಳಿದುಕೊಳ್ಳ್ರಿ, ನಿಮ್ಮ ಮುಂದೆ ಬಂಡೆ ನಿಂತಿರಬಹುದು, ಆ ಬಂಡೆ ಒಳಗಡೆಯಿಂದ ನೀರು ತರಲು ನಮ್ಮ ದೇವರ ಶಕ್ತನಾಗಿದೆ. ಬಂಡೆ ನಿಂತಿಲ್ಲಲ್ಲ, ಮನುಷ್ಯ ತಾನೇ ನಿಂತಿರೋದು. ಆ ಕಲ್ಲಾದ ಹೃದಯದ ಒಳಗಡೆಯಿಂದ ನೀರು ತರಲು ನಮ್ಮ ದೇವರು ಶಕ್ತನಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಬಂಡೆ ಒಳಗಡೆಯಿಂದ ನೀರು ತರೋದಕ್ಕೆ ಒಂದು ಬೇಕು ನಮಗೆ. ದೇವರು ಹೇಳುವಾಗ ಬಂಡೆಗೆ ಆಜ್ಞಾಪಿಸು ಅಥವಾ ಬಂಡೆಗೆ ಹೊಡಿ ಅಂತ ಹೇಳುವಾಗ ಮೋಶೆಯ ರೀತಿಯಲ್ಲಿ ಕಾರ್ಯವನ್ನ ಮಾಡುವುದಕ್ಕೆ ಬಂಡೆಯಿಂದ ನೀರು ಬರುತ್ತೆ ಅಂತ ಕೇಳಕ್ ಹೋಗ್ಬೇಡ್ರಿ. ನೀರು ಬಂದೇ ಬರುತ್ತೆ. ಹಲ್ಲೆಲೂಯಾ. ನೀರು ಬಂದೇ ಬರುತ್ತೆ. ನೀರು ಬಂದೇ ಬರುತ್ತೆ. ಸರಿಗಾಲಿ ಸಮಯದಲ್ಲಿ ಬಾಯಿ ತೆರೆದು ಸ್ತೋತ್ರ ಮಾಡೋಣ ಪ್ರೇರೆ. ನಮ್ಮ ನಂಬಿಕೆಯನ್ನು ಹೆಚ್ಚಿಸಿ ಕೇಳಿಕೊಳ್ಳೋಣ. ನಮ್ಮ ನಂಬಿಕೆಯನ್ನು ಹೆಚ್ಚಿಸಿ ಕೇಳೋಣ. ಅಂದನಾದ
ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರ ಯೇಸಪ್ಪ. ಕರ್ತನೇ ರಾಜ, ಇವತ್ತಿನ ದಿವಸ ನಾವು ಕಲಿತುಕೊಂಡಿರುವಂತಹ ಈ ವಾಕ್ಯ ಸ್ವಾಮಿ ನಮ್ಮಲ್ಲಿ ನಮ್ಮನ್ನ ಬಲವಾಗಿ ಚಲಿಸುವುದಕ್ಕಾಗಿ ಸ್ತೋತ್ರ. ನಮ್ಮ ಮುಂದೆ ನಿಂತಿರುವಂತಹ ಬಂಡೆಯಲ್ಲಿ ನಿಂತಿರುವಂತಹ ಎಲ್ಲಾ ವ್ಯಕ್ತಿಗಳ ಹೃದಯಗಳು ಮಾರ್ಪಡೋದಕ್ಕಾಗಿ ಸ್ತೋತ್ರ. ಅದು ಅಧಿಕಾರಿಯೇ ಆಗಿರಬಹುದು, ಉನ್ನತ ಸ್ಥಾನದಲ್ಲಿರುವವರೇ ಆಗಿರಬಹುದು, ನಮ್ಮ ಮೇಲಿರುವಂತಹ ಕರ್ತನೆ ಬಾಸ್ಗಳೇ ಆಗಿರಬಹುದು. ಕರ್ತನೆ ಅವರ ಹೃದಯಗಳನ್ನ ಮಾರ್ಪಡಿಸಲು ನಿನ್ನ ಶಕ್ತನು ಸ್ವಾಮಿ. ನಾವು ಕರ್ತನೆ ನಿನ್ನ ಮಕ್ಕಳಾಗಿ ಜೀವಿಸುವಾಗ ನಮಗೆ ಸಹಾಯಸ್ಥವನ್ನ ಚಾಚು. ನಿನ್ನ ನಾಮ ಮಹಿಮೆಯನ್ನ ಮೇಲೆತ್ತುವಾಗ ನಮಗೆ ಸಹಾಯ ಮಾಡು. ನಿನ್ನ ವಾಕ್ಯಗಳಲ್ಲಿ ಕೈಗೊಂಡು ನಡೆಯುವಾಗ ಸಹಾಯಸ್ಥವನ್ನ ಚಾಚು. ವಿರೋಧವಾಗಿ ಕಾರ್ಯ ಮಾಡುವಂತ, ನಮ್ಮ ನಂಬಿಕೆಯನ್ನು ನುಗ್ಗಿಸುವಂತ, ನಿನ್ನ ಮೇಲೆ ಅಪನಂಬಿಕೆಯನ್ನು ತೋರಿಸುವಂತ, ಸ್ವಂತ ಆಲೋಚನೆಯಲ್ಲಿ ಹೋಗುವಂತೆ ಮಾಡುವಂತ ಎಲ್ಲ ಸೈತಾನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತಾರೆ. ಬಿಡುಗಡೆ ಉಂಟು ಮಾಡಿ ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಡ್ತೇನೆ. ಜೀವವುಳ್ಳ